ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಏನಪ್ಪಾ ಇದು ಬೆಳಿಗ್ಗೆನೆ ಎಷ್ಟ ರೆಡಿ ಆಗ್ಬಿಟ್ಟು ಎಲ್ಲಾರು ತಂಡ ಕಟ್ಕೊಂಡು ಎಲ್ಲ ಹೋಗ್ತಿದೀರಾ ಅಂತ ಅನ್ಕೊಂತಾ ಇದೀರಾ ಅನ್ಸುತ್ತೆ. ಹೌದು, ಇವತ್ತು ನನ್ ಫ್ರೆಂಡ್ ಮದ್ವೆ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಇವಾಗ 7:30 ಟೈಮ್ ಇದೆ. ಸೊ 9:30 ಮುಹೂರ್ತ ಇದೆ. ಸೊ ಎಷ್ಟ್ ಗಂಟೆಗೆ ಹೋಗ್ತೀವಿ ಅನ್ನೋ ಐಡಿಯಾ ಇಲ್ಲ, ಬಟ್ 9:30 ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ನೋಡೋಣ ಎಷ್ಟ್ ಗಂಟೆಗೆ ಹೋಗ್ತೀವಿ. ನಾನ್ ಫಸ್ಟ್ ಟೈಮ್ ಲಾಗ್ ಮಾಡ್ತಿರೋದು, ಹಾಗಾಗಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಅನ್ಸಿಕೆನ ತಿಳಿಸಿ. ಪೂರ್ತಿ ಲಾಗ್ ಮುಗಿಯೋವರೆಗೂ ನೋಡಿ ಇವತ್ತು ಡೈಲಿ ರೂಟೀನ್ ಯಾವ ತರ ಇರುತ್ತೆ ಅಂದ್ಬಿಟ್ಟು. ಓಕೆನಾ? ಸೊ ನಮ್ ಜೊತೆ ನಿರ್ದೇಶಕರಾದ ವಿಜಿಕಿಲರ್ ಅವರು ಇದ್ದಾರೆ. ಸೊ ಅವ್ರು ಒಂದೆರಡು ಮಾತಾಡ್ತಾರೆ ನೋಡಿ. ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಏನಪ್ಪಾ ಸಮಾಚಾರ ಅಂತಂದ್ರೆ, ಇವತ್ತೊಂದು ಮದುವೆಗೆ ಚಿಕ್ಕಬಳ್ಳಾಪುರ ಹೋಗ್ತಾ ಇರೋದ್ರಿಂದ ಟೈಮು 7:30 ಮಾರ್ನಿಂಗ್ ಆಗಿರೋದ್ರಿಂದ 9:30ಗೆ ಮುಹೂರ್ತ ಇದೆ. ಆದಷ್ಟು ಬೇಗ ರೀಚ್ ಆಗ್ಬೇಕು ಅಂತ ಈಗ ಹೊರಟಿದೀವಿ. ನಾವೀಗ ಹೊರಟಿರೋ ಲೊಕೇಶನ್ಸ್ ಬನಶಂಕರಿ ಥರ್ಡ್ ಸ್ಟೇಜ್ ಇಂದ ಸೆಕೆಂಡ್ ಸ್ಟೇಜ್ ಇಂದ ನಾವು ಇವಾಗ ಇಲ್ಲಿಂದ ಹೊರಟಿದೀವಿ. ಇವಾಗ ನಾಯಂಡಹಳ್ಳಿ ರಿಂಗ್ ರೋಡ್ ಅಲ್ಲಿ ಇದೀವಿ. ನೋಡೋಣ ಟ್ರಾಫಿಕ್ ಯಾವ ರೀತಿ ಇರುತ್ತೆ, ಎಷ್ಟು ಬೇಗ ರೀಚ್ ಆಗ್ತೀವಿ ಅಂತ. ಆದಷ್ಟು ಬೇಗ ಹೋಗಿ ಅವ್ರಿಗೆ ವಿಶ್ ಮಾಡ್ಬೇಕು ಅಂತ ಹೋಗ್ತಾ ಇದೀವಿ. ಎಲ್ರು ಕೂಡ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದೀರಾ, ಎಲ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮನ್ನು ನಿಮ್ ತರ ಸಣ್ಣ ಸಣ್ಣ ಕಲಾವಿದರ ತರ ಬೆಳೆಸ್ರಿ. ಓಕೆ, ಮೇಡಮ್ದು ಚಾನಲ್ ಡಿಂಪಲ್ ಕ್ವೀನ್ ಚೈತ್ರ ಅಂತ. ಸಖತ್ತಾಗಿ ನೆನ್ನೆ ಎಲ್ಲ ಬ್ಯಾನರ್ ಮತ್ತೆ ಒಂದು ಅಂದ್ರೆ ಲೋಗೋ ಎಲ್ಲಾನು ಡಿಸೈನ್ ಮಾಡಿಸಿದ್ದಾರೆ, ಚೆನ್ನಾಗಿದೆ. ತಾವೆಲ್ಲರೂ ಕೂಡ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್. ಇವತ್ತೊಂದು ಫುಲ್ ಡೇ ಮದ್ವೆ ಹೇಗಿದೆ ಅಂತೆಲ್ಲ ತೋರಿಸ್ತೀವಿ. ರೋಡಲ್ಲಿ ಎಷ್ಟು ಟ್ರಾಫಿಕ್ ಇತ್ತು ಇಲ್ಲ, ಮತ್ತೆ ಎಷ್ಟು ಬೇಗ ರೀಚ್ ಆದ್ವಿ ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಅಕ್ಕ ಮದುವೆ ಹೆಣ್ಕಿಂತ ಜಾಸ್ತಿ ರೆಡಿ ಆಗಿದ್ದಾರೆ ಅನ್ಕೊಂಬೇಡಿ. ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಕಾಣ್ತಾ ಇದ್ದೀರಲ್ವಾ? ಆಫ್ ಮಾತ್ರ ತಗೋತಾ ಇದ್ದೀನಿ. ಮದುವೆ ಹೆಣ್ಣವ್ರ ಅಕ್ಕ, ಇವ್ರು ಮದುವೆ ಹೆಣ್ಣು ಫ್ರೆಂಡು. ಸೊ ನಾನು ಯಾರಂತ ನಿಮಗೆ ಗೊತ್ತಿರಬೇಕು, ನಾನು ಹೇಳ ಅವಶ್ಯಕತೆ ಇಲ್ಲ. ಸೊ ಮಾತಾಡಿ ಏನಾದ್ರು ನಿಮ್ಮ ತಂಗಿ ಬಗ್ಗೆ. ಥ್ಯಾಂಕ್ಸ್, ಬಂದಿದ್ದಕ್ಕೆ ನೀವೆಲ್ಲ. ತಂಗಿ ಮದುವೆ ಆಗ್ತಾ ಇದೆ, ಎಲ್ಲ ಎಂಜಾಯ್ ಮಾಡಿ. ಸೊ ಲೇಟಾಗಿ ಬಂದ್ವಿ ನಾವು. ಇಲ್ಲ ಒಂದು ಟೈಮಿಗೆ ಬಂದ್ವಿ, ಸ್ವಲ್ಪ ಬೇಗ ಬರ್ಬೋದಿತ್ತು. ಇನ್ನೂ ಬೇಗ ಬರ್ಬೋದಾಗಿತ್ತು. ಗೊತ್ತಲ್ಲ ನಿಮಗೆ ಇದು ಬೆಂಗಳೂರು ಟ್ರಾಫಿಕ್ ಹೇಗಿರುತ್ತೆ ಅಂದ್ಬಿಟ್ಟು. ಓಕೆ, ಈಗ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ಇಂತೂ ರೀಚ್ ಆದ್ವಿ ಚೌಟ್ರಿಗೆ. ಇವಾಗ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ನೋಡಿ, ಇವಾಗ ಇಲ್ಲೇ ಇಟ್ಟಿದ್ದಾರೆ, ಏನು ಟಿಫನ್ ಕೊಡ್ತಾರೆ ಅಂತ ಕಾಯ್ತಾ ಇದ್ದೀವಿ. ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಇಲ್ಲೋ ಗೊತ್ತಿಲ್ಲ. ದಯವಿಟ್ಟು ಎಲ್ಲರೂ ಕೂಡ ತಿಂಡಿ ಮಾಡಿ. ಬಾಯ್ ಬಾಯ್ ಬಾಯ್. ಇಲ್ಲಿ ತಿಂಡಿ ಆಯಿತು ಜಸ್ಟ್ ಇವಾಗ. ಸೊ ದೇವಸ್ಥಾನದಲ್ಲಿ ಮುಹೂರ್ತ ಇರೋದ್ರಿಂದ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇರಬೇಕು. ಮತ್ತು ದೇವಸ್ಥಾನ ಮುಹೂರ್ತ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬರಬೇಕು. ಸೊ ಊಟಕ್ಕೆ ಬನ್ನಿ ಹೋಗೋಣ ದೇವಸ್ಥಾನ ಹತ್ರ. ಸೊ ಅಲ್ಲಿ ತಿಂಡಿ ಮುಗಿಸ್ಕೊಂಡು ಮುಹೂರ್ತ ದೇವಸ್ಥಾನದ್ರಲ್ಲಿ ಇರೋದ್ರಿಂದ ಸೊ ಇಲ್ಲಿಗೆ ಬರ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಸೊ ಇದು ಮೋಸ್ಟ್ಲಿ ದೇವಸ್ಥಾನ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ನಾನು ಬಂದಿರೋದು ಇಲ್ಲಿಗೆ. ದೇವಸ್ಥಾನ ನೋಡ್ತಾ ಇದ್ರೆ ತುಂಬ ಹಳೆಯ ಕಾಲದ್ದು ಅನಿಸುತ್ತೆ ಇದು. ಸೊ ಇಲ್ಲಿ ಮಾಹಿತಿ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಚಿಕ್ಕಬಳ್ಳಾಪುರದಲ್ಲಿ ಏನಾದ್ರು ಇರೋರು ಅಂದರೆ ವ್ಲಾಗ್ ನೋಡ್ತಾ ಇದ್ದರೆ ಸೊ ಕಮೆಂಟ್ ಹಾಕಿ.
ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ದೇವಸ್ಥಾನ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಆರಾಮಾಗಿ ಬರ್ಬೋದು ನೋಡೋಕ್ಕೆ ಕೂಡ. ತುಂಬ ಹಳೆ ಕಾಲದ ಅನಿಸುತ್ತೆ ಕಲ್ಲೆಲ್ಲ ನೋಡ್ತಾ ಇದ್ರೆ. ಇದು ಎಂಟ್ರೆನ್ಸ್. ಇದು ಇದ್ರ ಒಳಗಡೆ ಮುಹೂರ್ತ ನಡೀತಾ ಇರೋದು. ತುಂಬ ಪುರಾತನ ಕಾಲದ್ದು ಅಂತ ಅನಿಸುತ್ತೆ ಈ ಕಲ್ಲೆಲ್ಲ ನೋಡ್ತಾ ಇದ್ರೆ. ತುಂಬ ಚೆನ್ನಾಗಿದೆ. ಹಲೋ, ಕ್ಯಾಮ್ರಾ ತುಂಬ ಇವರೇ ತುಂಬ್ಕೊಂತಾರೆ. ಹಲೋ, ಬಂದೆ. ಯಾವ ದೇವಸ್ಥಾನ ಅಂತ ನನಗೆ ಗೊತ್ತಿಲ್ಲ. ಸೊ ಚಿಕ್ಕಬಳ್ಳಾಪುರದಲ್ಲಿ ಯಾರಿದ್ದಾರೆ, ಯಾರು ಲಾಗ್ ನೋಡ್ತಾ ಇದ್ದಾರೆ, ಸೊ ಅವ್ರು ಕಮೆಂಟ್ ಹಾಕ್ಬೋದು ಯಾವ ದೇವಸ್ಥಾನ ಅಂತ. ಬಟ್ ಇದು ತುಂಬ ಹಿಂದಿನ ಕಾಲದ ದೇವಸ್ಥಾನ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನೈಸ್. ಸೊ ಫೋಟೋಶೂಟ್ ನಡೀತಾ ಇದೆ. ಇಲ್ಲಿ ಕೂಡ ಏನೋ ಕಲ್ಯಾಣ ಇದಿದೆ ನೋಡಿ, ತೋರಿಸ್ತೀನಿ. ನೀರಿದೆ ಬಟ್ ಗೇಟ್ ಕ್ಲೋಸ್ ಆಗಿದೆ. ಫೈನಲಿ ಮದುವೆ ಮುಗೀತು. ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ನಂದಿ ಹಿಲ್ಸ್ಗೆ ಹೋಗೋಣ ಅಂತ. ನಂದಿ ಹಿಲ್ಸ್ ಇಲ್ಲೇ ಹತ್ರದಲ್ಲಿದೆ. ಹಾಗಾಗಿ ನಂದಿ ಹಿಲ್ಸ್ ನೋಡಿಕೊಂಡು ನಾವು ಮತ್ತೆ ಬೆಂಗಳೂರಿಗೆ ಹೊರಡಬೇಕು ಅನ್ಕೊಂಡು ಪ್ಲಾನ್ ಮಾಡ್ಕೊಂಡಿದೀವಿ. ಕಂಪ್ಲೀಟ್ ಈ ಲಾಗ್ ಏನಾಗಿದೆ ಅದನ್ನೆಲ್ಲನೂ ನೀಟಾಗಿ ಅಪ್ಲೋಡ್ ಮಾಡ್ತೀವಿ. ಮತ್ತು ನಂದಿ ಹಿಲ್ಸಲ್ಲೂ ಕೂಡ ಒಂದಷ್ಟು ವೀಡಿಯೋಗಳಾದರೆ ಸಾಧ್ಯವಾದರೆ ಶೂಟ್ ಮಾಡಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀವಿ. ತಾವೆಲ್ಲರೂ ಕೂಡ ಇದೇ ಥರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ವಿಜಯ್ ಕೀಲಾರ ಮತ್ತು ಚೈತ್ರ ಡಿಂಪಲ್ ಕ್ವೀನ್ ಚೈತ್ರ ಅವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಬಾಯ್.